ಈ ನಿರ್ಣಯದ ಬೆನ್ನಲ್ಲೇ ಹರಿಪ್ರಸಾದ್ ಮಾತನಾಡಿದ್ದಾರೆ. ಬಿಜೆಪಿಯವರು ತಾಕತ್ತಿದ್ರೆ ಸಂಘದಲ್ಲಿ ರಾಷ್ಟ್ರಗೀತೆ ಹಾಡ್ಲಿ, ಆರ್ಎಸ್ಎಸ್ ಶಾಖೆಯಲ್ಲಿ ಸಂಘಗೀತೆ ಬಿಟ್ಟು ರಾಷ್ಟ್ರಗೀತೆನ ಹಾಡ್ಲಿ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್. ಸಿಡಬ್ಲ್ಯೂಸಿ ನಿರ್ಣಯವನ್ನು ನಾನು ಸ್ವಾಗತ ಮಾಡ್ತೇನೆ. ಏನೇ ಮಾಡಿದ್ರೂ ಕೂಡ ನಾವು ಹಾಡೋದು 2 ಚರಣ. ಇವರೆಲ್ಲ ಸಂಸದೆ ಕಂಗನಾ ರನಾವತ್ ಅಭಿಮಾನಿಗಳು. ಕಂಗನಾ ಹಾಡನ್ನೇ ಬೇಕಿದ್ರೆ ತಂದು ರಾಷ್ಟ್ರಗೀತೆ ಮಾಡ್ಬಿಡ್ತಾರೆ ಅಂತಲೂ ಕೂಡ ಕಿಡಿಕಾರಿದ್ದಾರೆ. ಬಾರಿಗೆ ನಾನು ಈಗಾಗಲೇ ಹೇಳಿದ್ದೇನೆ, 1875ನೇ ಇಸ್ವಿಯಲ್ಲಿ ಬಂಕಿಮ್ ಚಂದ್ರ ಚಟರ್ಜಿ ಅವರು ಆ ಒಂದೇ ಮಾತರಂ ಗೀತೆಯನ್ನು ರಚಿಸಿದಾಗ ಕೇವಲ 2 ಪಂಕ್ತಿ ಇದ್ದಿದ್ದು. ಸಾವಿರಾರು ಜನ ಅದಕ್ಕೆ ಹೋರಾಟ ಮಾಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಅದರಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದು ಅಂದರೆ ಅವರು ದೇಶದ್ರೋಹಿಗಳು ಮಾತ್ರ ಒಂದೇ ಮಾತರಂ ವಿಚಾರದಲ್ಲಿ ರಾಜಕೀಯ ಮಾಡ್ಬೋದು. ಅದಕ್ಕೆ ನಮ್ಮ ನಿಲುವು, ವರ್ಕಿಂಗ್ ಕಮಿಟಿಯ ಏನು ಒಂದು ನಿರ್ಣಯ ಇದೆ ಅದನ್ನು ಪೂರ್ಣವಾಗಿ ಸ್ವಾಗತ ಮಾಡ್ತೀನಿ. ನಾವು ಆಡ್ತಕ್ಕಂಥದ್ದು 2 ಪಂಕ್ತಿ ಮಾತ್ರ. ನಮಗೆ ಜೈಲ್ಗಾದರೂ ಹಾಕಲಿ, ಪಾಸಿಗಾದರೂ ಹಾಕಲಿ, ನಾವು ತಯಾರಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಥರ ಹೇಡಿಗಳಲ್ಲ ನಾವು, ಬ್ರಿಟಿಷರ ಜೊತೆ ಕೈ ಜೋಡಿಸ್ತಕ್ಕಂಥವ್ರಲ್ಲ ನಾವು. ಇದು ಯಾರನ್ನೂ ಸಹ ತುಷ್ಟೀಕರಣದ ವಿಚಾರ ಪ್ರಶ್ನೆನೇ ಇಲ್ಲ. ಇಲ್ಲಿ ಆ ಥರ ಇದ್ದರೆ, ಅಷ್ಟೊಂದು ದೇಶಭಕ್ತರಾಗಿದ್ದರೆ ಇವರು ಶಾಖೆ ಮಾಡ್ತಾರಲ್ಲ, RSS ಅವರು ಚಡ್ಡಿ ಗಿಡ್ಡಿ ಕೋಲು ಗೀಲು ಕರಿ ಟೋಪಿ ಹಾಕ್ಕೊಂಡು ಅಲ್ಲಿ ಇವರಿಗೆ ರಾಷ್ಟ್ರಗೀತೆ ರಾಷ್ಟ್ರಗಾನ ಆಡೋಕ್ಕೆ ಹೇಳಿ. ನಾಳೆ ಇವರೆಲ್ಲ ಕಂಗನಾ ರಾವತ್ ಫಾಲೋಯರ್ಗಳು ನಾಳೆ ಮೋದಿ ಅವರು ಭಾರತ್ ಚೆನ್ನಾಗಿ ಹಾಡು ಹೇಳಿದ್ದಾಳೆ ಅಂತೇಳಿ ಅದನ್ನು ತಗೊಂಬಂದು ಲೋಕಸಭೆಯಲ್ಲಿ ನೀವು ಇದು ರಾಷ್ಟ್ರಗಾನ ಮಾಡಿದ್ರೆ ಒಪ್ಕೊಳ್ಳೋಕ್ಕಾಗತ್ತಾ? ಸ್ವತಂತ್ರ ಹೋರಾಟದಲ್ಲಿ ಈ ಇಡೀ ಸ್ವತಂತ್ರ ಹೋರಾಟಗಾರರಿಗೆ